ಎಲ್ಲರಿಗೂ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಚಂದ್ರಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಹಿಡನ್ ವರ್ಡ್ಸ್ ನಂತಹ ಚಟುವಟಿಕೆಗಳ ಬಗ್ಗೆ ಎಲ್ಲ ನೋಡಿದ್ವಿ. ಈ ಸಂಚಿಕೆಯಲ್ಲಿ ನಾವು ವಿಶೇಷ ಚಟುವಟಿಕೆಗಳೊಂದಿಗೆ ಬಂದಿದ್ದೀವಿ. ಅದೇನು ಅಂತ ನೋಡುವಂಥ ಸಮಯ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪುಷ್ಪಲತಾ GS ಅವರು. ನಮಸ್ತೆ ಮ್ಯಾಮ್. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಮಸ್ತೆ ಮೇಡಮ್, ನಾವು ಕಳೆದ ಸಂಚಿಕೆಯಲ್ಲಿ ಈ ಹಿಡನ್ ವರ್ಡ್ಸ್ ಮತ್ತು ಕನ್ಸ್ಟ್ರಕ್ಟ್ ದ ವರ್ಡ್ಸ್ ಇಂಥ ಚಟುವಟಿಕೆಗಳ ಬಗ್ಗೆ ಎಲ್ಲ ನೋಡಿದ್ವಿ. ಈ ಸಂಚಿಕೆ ವಿಶೇಷತೆನ ನೀವು ಹೇಳ್ಬೋದಾ? ಈ ಸಂಚಿಕೆಯಲ್ಲಿ ನಾವು ಟ್ರೇಸ್ ದ ಪ್ಯಾಟರ್ನ್ಸ್ ಅಂದರೆ ಮಾದರಿಯನ್ನು ಅನುಕರಿಸಿ, ಆಮೇಲೆ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್ ಅಂದರೆ ಪ್ರೇರಣಾದಾಯಕ ವ್ಯಕ್ತಿತ್ವಗಳು ಮತ್ತು ಅವರು ಹೇಳಿರುವ ಸಂದೇಶಗಳ ಬಗ್ಗೆ ಚಟುವಟಿಕೆಗಳ ಮೂಲಕ ತಿಳಿದುಕೊಳ್ಳೋಣ. ಹಾಗಾದರೆ ಇನ್ನು ತಡ ಯಾಕೆ, ಶುರು ಮಾಡೋಣವಾ? ಬನ್ನಿ, ನಮ್ಮ ಮಕ್ಕಳು ಟ್ರೇಸ್ ದ ಪ್ಯಾಟರ್ನ್ಸ್ ಹೇಗೆ ಮಾಡಿದ್ದಾರೆ, ಮಾದರಿಯನ್ನು ಹೇಗೆ ಅನುಕರಿಸಿದ್ದಾರೆ ಅಂತ ನೋಡೋಣ. ಸೊ ನೀವು ಟ್ರೇಸ್ ಪ್ಯಾಟರ್ನ್ಸ್ನ ಮಾಡಿದ್ದೀರಾ. ಇಲ್ಲಿ ನೋಡಿ ವೀಕ್ಷಕರೇ, ಎಷ್ಟು ಸುಂದರವಾಗಿ ನಮ್ಮ ಮಕ್ಕಳು ಮಾದರಿಯನ್ನು ಅನುಕರಿಸಿದ್ದಾರೆ. ನೋಡಿ, ಇಲ್ಲಿ ಸುಲಭವಾದ ರೇಖೆಗಳು ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ವಕ್ರ ರೇಖೆಗಳು, ಸರಳ ರೇಖೆಗಳೆಲ್ಲ ಇದೆ, ಸಿಂಪಲ್ ಆಗಿರುವಂಥ ಪ್ಯಾಟರ್ನ್ಸ್. ಸೊ ಇದ್ರ ಮೇಲೆ ಅವರು ಟ್ರೇಸ್ ಮಾಡಿದ್ದಾರೆ. ಹೀಗೆ ಮಾಡ್ತಾ ಮಾಡ್ತಾ ಅವರ ಬರವಣಿಗೆ ಬಹಳಷ್ಟು ಉತ್ತಮಗೊಳ್ಳುತ್ತೆ. ಇದರಲ್ಲಿ ನೋಡಿದಾಗ ನೀವು ಎಷ್ಟು ಚೆನ್ನಾಗಿ ಅವರು ಸುಂದರವಾಗಿ ಇದನ್ನು ಮಾದರಿಯನ್ನು ಅನುಕರಿಸಿದ್ದಾರೆ. ಅಲ್ಲಿ ಕೊಟ್ಟಿರೋವಂಥ ಪ್ಯಾಟರ್ನ್ಸ್ನ ಅವರು ತುಂಬ ಅಚ್ಚುಕಟ್ಟಾಗಿ ಅದನ್ನು ಟ್ರೇಸ್ ಮಾಡಿದ್ದಾರೆ. ಇದಕ್ಕೆ ಸಹನೆ ಬೇಕಲ್ವಾ? ಯಾವ ಮಕ್ಕಳು ಇಷ್ಟು ಸುಲಭವಾಗಿ ಮಾಡೋಕ್ಕಾಗತ್ತೆ? ಚಟುವಟಿಕೆಗಳು ಮಾಡಿದಾಗ ಅವರು ಎಲ್ಲೂ ಬೇಸರಗೊಳ್ಳದೆ ಇದನ್ನು ಬಹಳ ಸುಂದರವಾಗಿ ಮಾಡಿದ್ದಾರೆ. ಈ ಥರ ಮಾಡ್ತಾ ಮಾಡ್ತಾ ಎಂಥವ್ರಿಗೆ ಆಗಲಿ ಅವರ ಬರವಣಿಗೆ ಉತ್ತಮಗೊಳ್ಳುತ್ತೆ. ಶಾರ್ವಿ ಹಾಗೂ ಜಾನ್ವಿಕಾ ವೀಕ್ಷಕರೇ, ಇವರಿಬ್ರು ಟ್ರೇಸ್ ದ ಪ್ಯಾಟರ್ನ್ಸ್ನ ಮಾಡಿದ್ದಾರೆ. ಇವ್ರಿಗೆ ಈ ಚಟುವಟಿಕೆ ಮಾಡಿ ಹೇಗೆ ಅನಿಸ್ತು ಅಂತ ನಾವು ಕೇಳೋಣ. ಶಾರ್ವಿ ಹಾಗೂ ಜಾನ್ವಿಕಾ, ನಿಮಗೆ ಈ ಟ್ರೇಸ್ ದ ಪ್ಯಾಟರ್ನ್ಸ್ ಮಾಡುವಾಗ ಕಷ್ಟ ಅನಿಸಿಲ್ವಾ? ಸ್ವಲ್ಪ ಕಷ್ಟ ಆಯಿತು, ಆದರೆ ನಾವು ಮಾಡಿದ್ವಿ. ವೆರಿ ನೈಸ್. ಸೊ ಇದು ನೀವು ಎಡಗೈಯಲ್ಲಿ ಮಾಡಿದ್ರಾ ಬಲಗೈಯಲ್ಲಿ ಮಾಡಿದ್ರಾ? ಬಲಗೈಯಲ್ಲಿ. ಓಕೆ, ವೆರಿ ನೈಸ್, ಥ್ಯಾಂಕ್ ಯು. ಇದನ್ನು ಕೂಡ ಎಡಗೈಯಲ್ಲೂ ಸಹ ಮಾಡ್ಬೋದು. ಅದರಿಂದ ಅವ್ರಿಗೆ ಎಡಗೈಯಲ್ಲಿ ಬರವಣಿಗೆ ಕೂಡ ಅಭ್ಯಾಸವಾಗುತ್ತದೆ. ಇದು ಜಾನ್ವಿಕಾ ಮಾಡಿರೋಂಥದ್ದು. ಎಲ್ಲವನ್ನು ನೋಡಿ, ಅವಳು ಸುಲಭವಾದ ವಿನ್ಯಾಸಗಳಿಂದ ಕಷ್ಟದ ವಿನ್ಯಾಸಗಳವರೆಗೆ ಕೂಡ ಪ್ರತಿಯೊಂದನ್ನು ಮಾಡಿದ್ದಾಳೆ. ಸೊ ಇದು ಮಾಡಬೇಕಾದ್ರೆ ನೀನು ಏನನ್ನ ಮುಖ್ಯವಾಗಿ ಕಲಿತೆ? ಹ್ಯಾಂಡ್ ರೈಟಿಂಗ. ಸಹನೆ ಇತ್ತ ನಿನಗೆ ಇಷ್ಟು ಮಾಡೋದಕ್ಕೆ? ಪೇಷನ್ಸ್ ಇತ್ತಾ? ನೋಡಿ, ಮಕ್ಕಳಿಗೆ ಅವರಿಗೆ ಗೊತ್ತಿಲ್ಲದೆ ಇಷ್ಟೊಂದು ತಾಳ್ಮೆ ಇರುತ್ತೆ. ನಾವು ಅದನ್ನು ಅವರಿಗೆ ಒಳ್ಳೆ ಚಟುವಟಿಕೆ ಕೊಟ್ಟು ಅದನ್ನು ಅವರಲ್ಲಿರೋ ಅಂಥ ಕಲೆಯನ್ನು ಗುರುತಿಸ್ಬೇಕು. ಸೊ ಇದು ಟ್ರೇಸ್ ಪ್ಯಾಟರ್ನ್ಸ್ ಅನ್ನೋ ಚಟುವಟಿಕೆಯ ಮುಖ್ಯ ಉಪಯೋಗ. ಈಗ ಟ್ರೇಸ್ ದ ಪ್ಯಾಟರ್ನ್ಸ್ ಅನ್ನೋ ಚಟುವಟಿಕೆ ಮುಗಿತು. ಮುಂದಿನ ಚಟುವಟಿಕೆ ಯಾವುದು ಮಾ? ಮಂಡಲ ಆರ್ಟ್. ಸೊ ಇಲ್ಲಿ ನೋಡ್ಬೋದು, ಮಂಡಲ ಆರ್ಟ್ ಅಂತ ಇದೆ. ಸೊ ಈ ಮಂಡಲ ಆರ್ಟಲ್ಲಿ ಕಲರಿಂಗ್ ಮಾಡುವಂಥದ್ದು. ಸೊ ಇಲ್ಲಿ ಇದು ನಾರ್ಮಲ್ ಕಲರಿಂಗ್ ಅಲ್ಲ. ಸೊ ಬಲಗಡೆ ಮತ್ತು ಎಡಗಡೆ ಎರಡು ಚಿತ್ರಗಳನ್ನ ಕೊಟ್ಟಿರ್ತಾರೆ. ಬಲಗಡೆ ಇರೋದನ್ನು ಬಲಗೈಯಲ್ಲಿ ಬಣ್ಣ ಮಾಡಬೇಕು. ಸೊ ಎಡಗಡೆ ಇರೋದನ್ನು ಎಡಗೈಯಲ್ಲಿ ಅವರು ಕಲರ್ ಮಾಡಬೇಕು. ಈಗ ಮಂಡಲ ಆರ್ಟ್ ಎಲ್ಲರೂ ಕುತೂಹಲದಿಂದ ಕಾದಿದ್ದೀರಿ ಅನಿಸುತ್ತೆ. ಸೊ ನೋಡೋಣ, ಅವರು ಆಲ್ರೆಡಿ ಇದನ್ನು ಶುರು ಮಾಡಿದ್ದಾರೆ. ಇಲ್ಲಿ ಬಂದು ಹೇಗೆ ಮಾಡಿದ್ದಾರೆ ಅಂತ ನಾವು ಅವರನ್ನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀವಿ. ನಿಮ್ಮ ಮುಂದಿಡ್ತಾ ಇದ್ದೀವಿ ಮಂಡಲ ಆರ್ಟ್. ಮಂಡಲ ಚಿತ್ರಕಲೆ. ಈಗ ನೋಡೋಣ ಹೇಗೆ ಮಾಡಿದ್ದಾಳೆ ಸಾನ್ವಿ ಅಂತ.
ಸಾನ್ವಿ, ನೀನು ಇದು ಬಲಗೈ ಅಥವಾ ಎಡಗೈಯಲ್ಲಿ ಯಾವುದ್ರಲ್ಲಿ ಮಾಡಿದೆ? ನಾನು ಬಲಗೈಯಲ್ಲಿ ಮಾಡಿದೆ. ಓಕೆ, ಎಷ್ಟು ಬಣ್ಣಗಳನ್ನ ಉಪಯೋಗಿಸಿದ್ಯಾ? 7 ಬಣ್ಣಗಳನ್ನು ಉಪಯೋಗಿಸಿದ್ದೀನಿ. ಓಕೆ, ಇದನ್ನು ಎಡಗಡೆ ಇರೋದು ಎಡಗೈಯಲ್ಲಿ ಮಾಡಬೇಕಲ್ವಾ? ಓಕೆ, ನೀನು ಇದನ್ನು ಮತ್ತೆ ಎಡಗೈಯಲ್ಲಿ ಮಾಡಬೇಕು. ಓಕೆ, ಈಗ ಬಲಗೈಯಲ್ಲಿ ಮಾಡಿದಾಗ ನಿನಗೆ ಏನು ಗೊತ್ತಾಯಿತು, ಏನು ಕಲ್ತ್ಕೊಂಡೆ ಕಲರಿಂಗ್ ಮಾಡಿದಾಗ? ನಾನು ಕಲರ್ ಕಾಂಬಿನೇಷನ್ಸ್ ಹಾಗೂ ಇಲ್ಲಿಗೆ ಯಾವ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ಕಲ್ತ್ಕೊಂಡೆ. ಮಂಡಲ ಆರ್ಟ್ ಅಂತ ಮಾಡಿದಾಗ ನಿಂಗೆ ಏನಾದರೂ ವಿಶೇಷವಾಗಿ ಕಾಣಿಸ್ತಾ? ಮಂಡಲ ಆರ್ಟ್ ಅಂದರೆ ನಾವು ನಾರ್ಮಲ್ ಡ್ರಾಯಿಂಗ್ಸ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ನ ಡ್ರಾಯಿಂಗಲ್ಲಿ ಹಾಗೆ ಬಿಡ್ತೀವಿ. ಮಂಡಲದಲ್ಲಿ ನಾವು ಬ್ಯಾಕ್ಗ್ರೌಂಡ್ ಕೂಡ ಕಲರ್ ಮಾಡ್ತೀವಿ. ಬ್ಯಾಕ್ಗ್ರೌಂಡ್ ಕಲರ್ ಮಾಡ್ದ ಎಲ್ಲ ಕಡೆ ಒಂದೇ ರೀತಿ ಇದೆ ಇಲ್ಲಿ ಆಕೃತಿ, ಅದಕ್ಕೆ ಅದನ್ನು ಮಂಡಲ ಅಂತ ಕರಿತೀವಿ. ಮಂಡಲದಲ್ಲಿ ಸುಮಾರು ಹಲವಾರು ವಿನ್ಯಾಸಗಳಿದೆ. ಓಕೆ, ಇಲ್ಲೇ ನಿನ್ನ ಹತ್ರನೇ 2 ಇದೆ ಅಲ್ವಾ? ವಿಧ ವಿಧವಾದ ಮಂಡಲಗಳಿವೆ. ಬಹಳ ಚೆನ್ನಾಗಿ ಮಾಡಿದ್ಯಾ. ಈಗ ಇದನ್ನೇ ನಾವು ಎಡಗೈಯಲ್ಲಿ ಮಾಡಿದಾಗ ಹೇಗಿರುತ್ತೆ ಅಂತ ನಮ್ಮ ದಿಯಾನ್ ಹತ್ರ ಕೇಳೋಣ. ಸೊ ದಿಯಾನ್, ನೀನು ರೈಟ್ ಹ್ಯಾಂಡ್ರಾ ಲೆಫ್ಟ್ ಹ್ಯಾಂಡೆಡಾ? ರೈಟ್ ಹ್ಯಾಂಡೆಡ್. ರೈಟ್ ಹ್ಯಾಂಡೆಡಾ? ಮತ್ತು ನೀನು ಲೆಫ್ಟ್ ಹ್ಯಾಂಡಲ್ಲಿ ಮಾಡೋಕ್ಕೆ ಕಷ್ಟ ಆಗಿಲ್ವಾ? ಚೂರು ಕಷ್ಟ ಆಯಿತು, ಆದ್ರೂ ಮಾಡಿ. ಓಕೆ, ಸೊ ಇದಕ್ಕಿಂತ ಮುಂಚೆ ನಿನಗೆ ಗೊತ್ತಿತ್ತಾ ನಾನು ಲೆಫ್ಟ್ ಹ್ಯಾಂಡಲ್ಲೂ ಈ ಥರ ಡ್ರಾಯಿಂಗ್ಸು ಕಲರಿಂಗ್ ಎಲ್ಲ ಮಾಡ್ಬೋದು ಅಂತ? ಇಲ್ಲ. ಇವಾಗ ಗೊತ್ತಾಯ್ತಾ? ಹಾಂ. ವೆರಿ ನೈಸ್. ನೀನು ಲೆಫ್ಟ್ ಹ್ಯಾಂಡಲ್ಲಿ ಹೆಂಗೆ ಮಾಡಿದೆ ಅಂತ ಒಂದ್ಸಲಿ ಕಲರ್ ಮಾಡಿ ತೋರಿಸ್ತೀಯ ಯಾವುದಾದ್ರೂ ಒಂದು ಪ್ಲೇಸ್ನ? ವಾವ್, ನೋಡಿದ್ರಲ್ಲ ವೀಕ್ಷಕರೇ, ಲೆಫ್ಟ್ ಹ್ಯಾಂಡಿಂದ ನಮ್ಮ ದಿಯಾನ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ. ಚಟುವಟಿಕೆ ಯಾವುದು ಮಾ? ಮುಂದಿನ ಚಟುವಟಿಕೆ ಪ್ರೇರಣಾದಾಯಕ ವ್ಯಕ್ತಿತ್ವಗಳ ಬಗ್ಗೆ. ಸೊ ಮಹಾನ್ ವ್ಯಕ್ತಿಗಳು ಯಾವ ಯಾವ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ಪುಟ್ಟ ಮಕ್ಕಳಿಗೂ ಅರ್ಥವಾಗುವ ರೀತಿಯಲ್ಲಿ ಕಥೆಗಳ ಮೂಲಕ ಹೇಳಲಿಕ್ಕೆ ನಮ್ಮೊಂದಿಗೆ ಇನ್ನೊಬ್ಬರು ಅತಿಥಿ ಇದ್ದಾರೆ. ಇವರು ನನ್ನ ವಿದ್ಯಾರ್ಥಿನಿ ಕೂಡ ಹೌದು. ಸೊ ಭಾವನಾ ಅಂತ. ಸೊ ಅವರು ಇಲ್ಲಿ ಬಂದು ಮಕ್ಕಳಿಗೆ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ಒಂದಷ್ಟು ಮಹಾನ್ ವ್ಯಕ್ತಿಗಳ ಬಗ್ಗೆ ಹೇಳಲಿದ್ದಾರೆ. ಹಾಗಾದ್ರೆ ಪ್ರೇಕ್ಷಕರೇ, ಇನ್ ತಡ ಯಾಕೆ? ನನಗೂ ಕತೆ ಕೇಳಬೇಕು ಅಂತ ಆಸೆ ಆಗ್ತಿದೆ. ಹಾಗಾಗಿ ಭಾವನಾ PM ಅವ್ರನ್ನ ನಮ್ಮ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಮಕ್ಕಳೇ, ನೀವೆಲ್ಲರೂ ಕತೆ ಕೇಳೋದಕ್ಕೆ ರೆಡಿನಾ? ಎಲ್ಲರೂ ಈಗಿನ ಕಾಲದಲ್ಲಿ ಕೇವಲ ಸ್ಪೈಡರ್ ಮ್ಯಾನು, ಚೋಟಾ ಭೀಮು ಆ ರೀತಿ ಕಥೆಗಳನ್ನೇ ಕೇಳ್ತಿರ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಅನೇಕ ಸಾಧನೆ ಮಾಡಿ ಎಷ್ಟೋ ಜನಕ್ಕೆ ಪ್ರೇರಣೆ ಆಗಿರೋ ಅನೇಕ ವ್ಯಕ್ತಿಗಳು ಹಾಗೇ ಮರೆಯಾಗಿ ಹೋಗ್ತಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ನಾವು ಇಬ್ಬರು ಮಹಾನ್ ವ್ಯಕ್ತಿಗಳನ್ನು ಕತೆ ಮೂಲಕ ನಮ್ಮ ಮಕ್ಕಳಿಗೆ ಪರಿಚಯಿಸ್ಕೊಡ್ತೀವಿ. ಮಕ್ಕಳ, ನಿಮಗೆ ನಮ್ಮ ಭಾರತದಲ್ಲಿ 1860ರ ಕಾಲದಲ್ಲಿ ಒಬ್ಬರು ಮಹಾನ್ ವ್ಯಕ್ತಿ ಇದ್ದರು. ಅವರು ಆಧ್ಯಾತ್ಮಿಕ ನಾಯಕರಾಗಿ ಪ್ರಸಿದ್ಧರಾಗಿದ್ದರು. ಹಾಗೆಯೇ ಅವರು ಆವಾಗಲೇ ಭಾರತವನ್ನು ಅಮೇರಿಕದಲ್ಲೆಲ್ಲ ಪರಿಚಯ ಮಾಡಿಕೊಟ್ಟಿದ್ರು. ಅಂಥವ್ರ ಹೆಸರನ್ನು ನೀವು ಗುರುತಿಸ್ತೀರಾ? ಯಾರು? ಸ್ವಾಮಿ ವಿವೇಕಾನಂದ. ಗುಡ್. ಈ ರೀತಿ ಬರೀ ಕೇವಲ 1-2 ಮಕ್ಕಳಿಗಷ್ಟೇ
ಸ್ವಾಮಿ ವಿವೇಕಾನಂದರ ಬಗ್ಗೆ ಗೊತ್ತು. ಅವರು 1800 ಮತ್ತು 1900ರ ಮೊದಲಿನಲ್ಲಿ ನಮ್ಮ ಭಾರತವನ್ನು ಅಮೇರಿಕದಲ್ಲಿ ಚಿಕಾಗೋಲ್ಲಿ ನಡೆದಂಥ ಒಂದು ಸಮ್ಮೇಳನದಲ್ಲಿ ಪರಿಚಯಿಸಿದರು. ಅವರು ಭಾರತದ ಸಂಸ್ಕೃತಿಯನ್ನು ವಿಶ್ವದೆಲ್ಲದೆ ಪಸರಿಸಿದ್ರು. ಹಾಗೆ ಇಂತಹ ಮಹಾನ್ ವ್ಯಕ್ತಿಯನ್ನು ರೂಪಿಸೋದಕ್ಕೆ ಕಾರಣ ಆದ ಗುರುವಿನ ಹೆಸರು ನಿಮಗೆ ಗೊತ್ತಾ? ಸ್ವಾಮಿ ವಿವೇಕಾನಂದರ ಗುರುವಿನ ಹೆಸರು ಯಾರಿಗಾರು ಗೊತ್ತಾ? ರಾಮಕೃಷ್ಣ ಪರಮಹಂಸ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಒಬ್ಬ ಮಕ್ಕಳ ಜೀವನದಲ್ಲಿ ಗುರುವಿನ ಪಾತ್ರ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಅದರಿಂದಾಗಿ ಸರಿಯಾದ ಗುರು ಸರಿಯಾದ ಮಾರ್ಗದರ್ಶನವನ್ನು ನೀಡೋದ್ರಿಂದ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಬೆಳೀತಾನೆ ಅನ್ನೋದು ಕೂಡ ನಾವು ತಿಳ್ಕೊಬೋದು. ಮತ್ತು ಮುಂದಿನ ಕಥೆಯನ್ನು ನೋಡೋಣ. ಹಾರಾಡೋ ವಿಮಾನವನ್ನು ನೋಡ್ಬಿಟ್ಟು ಎಷ್ಟೋ ಜನ ಆಕಾಶದಲ್ಲಿ ಹಾರಾಡಬೇಕು ಅಂತ ಕನಸನ್ನು ಕಂಡಿರ್ತೀರ. ಅದೇ ರೀತಿ ಕಂಡಂತಹ ಕನಸನ್ನು ಓದಿ ನನಸು ಮಾಡಿಕೊಂಡು ಭಾರತದಿಂದ ಮೊದಲ ಮಹಿಳೆ ಅಂತರಿಕ್ಷಕ್ಕೆ ಯಾನ ಮಾಡಿದ್ರು. ಅವ್ರು ಯಾರು ಅಂತ ಯಾರಾದರೂ ಹೇಳ್ತೀರಾ? ಕಲ್ಪನಾ ಚಾವ್ಲಾ. ಹೌದು, ಕಲ್ಪನಾ ಚಾವ್ಲಾ ಅವರು ಭಾರತದ ಮೊದಲ ಮಹಿಳೆ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸಿದ್ರು. ಇವರು ಅಮೇರಿಕದ ನಾಸಾ ಅನ್ನೋ ಒಂದು ಆರ್ಗನೈಸೇಷನ್ನಿಂದ ಪ್ರಯಾಣ ಬೆಳೆಸಿದ್ರು. ಅವರ ಧೈರ್ಯವನ್ನು ನೋಡಿ ನಾವೆಲ್ಲರೂ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬಂದು ಓದೋದಕ್ಕೇ ಕಷ್ಟಪಡ್ತೀವಿ. ಆದರೆ ಅವರು ತಮ್ಮ ಧೈರ್ಯದಿಂದ ಯಾವ ರೀತಿಯಾಗಿ ಓದಿ ಅವರ ಕಂಡಂತಹ ಕನಸನ್ನು ನನಸು ಮಾಡಿಕೊಂಡ್ರು ಅಂತ ನೋಡ್ಬಿಟ್ಟು ನಾವು ಅಷ್ಟೇ ಬರೀ ಕನಸು ಕಾಣೋದಷ್ಟೇ ಅಲ್ಲ, ಅದನ್ನು ನನಸು ಮಾಡೋದಕ್ಕೆ ಓದಬೇಕು, ಅದಕ್ಕೆ ಬೇಕಾದಂತಹ ಪರಿಶ್ರಮವನ್ನು ಪಡಬೇಕು, ಹಾಗೆ ಬಂದಂತಹ ಅವಕಾಶಗಳನ್ನು ಉಪಯೋಗಿಸ್ಕೋಬೇಕು. ಈಗ ಇನ್ಸ್ಪೈರಿಂಗ್ ಪರ್ಸನಾಲಿಟೀಸ್ ಅನ್ನೋ ಚಟುವಟಿಕೆ ಮುಗೀತು. ನೆಕ್ಸ್ಟ್ ವಿಸ್ಡಮ್ ಇನ್ ವರ್ಡ್ಸ್ ಅಂದರೆ ಅರಿವು ಮೂಡಿದ ಪದಗಳು. ಇದನ್ನು ನಮ್ಮ ಭಾವನಾ ಅವರೇ ಕಂಟಿನ್ಯೂ ಮಾಡ್ತಾರೆ. ನಿಮಗೆಲ್ರಿಗೂ ಬುದ್ಧ ಅವ್ರು ಗೊತ್ತಲ್ವಾ? ಬುದ್ಧ ಅವರು ಒಂದು ಕಡೆ ಹೇಳಿದ್ದಾರೆ, ಮನಸ್ಸೇ ಎಲ್ಲವೂ, ನೀವು ಏನನ್ನು ಆಲೋಚಿಸುತ್ತೀರೋ ಅದೇ ಆಗುತ್ತೀರಾ ಅಂತ. ಅಂದರೆ ನಾವು ಯಾವಾಗಲೂ ಒಳ್ಳೆಯದನ್ನು ಥಿಂಕ್ ಮಾಡಿದ್ರೆ ಒಳ್ಳೆ ರೀತಿಯಲ್ಲೇ ಬೆಳಿತೀವಿ. ಹಾಗೆ ನೀವು ಮಕ್ಕಳು ಈಗ ಏನನ್ನು ಈಗಿಂದಲೇ ಯೋಚಿಸ್ತಾ ಹೋಗ್ತಿರೋ ಮುಂದೆ ಅದೇ ಆಗ್ತಾ ಹೋಗ್ತೀರಾ. ಈಗ ನೋಡಿ, ಕಲ್ಪನಾ ಚಾವ್ಲಾ ಅವ್ರ ಕತೆ ನೀವೆಲ್ಲರೂ ಕೇಳಿದ್ರಿ ಅಲ್ವಾ? ಅವ್ರು ಹೆಂಗೆ ಚಿಕ್ಕ ವಯಸ್ಸಿಂದ ಕನಸು ಕಾಣ್ತಾ ಇದ್ರು, ಅದನ್ನೇ ಯೋಚಿಸ್ತಾ ಇದ್ರು, ಕೊನೆಗೆ ಅವರು ಅಂತರಿಕ್ಷಯಾನಿಯಾದರು. ಅದೇ ರೀತಿ ನೀವು ಒಳ್ಳೊಳ್ಳೆ ಕನಸುಗಳನ್ನು ಕಂಡ್ರೆ ಅದೇ ರೀತಿ ದೊಡ್ಡ ವ್ಯಕ್ತಿಗಳನ್ನ ಹಾಕ್ತೀರಾ. ಆಲ್ಬರ್ಟ್ ಐನ್ಸ್ಟೀನ್ ಇವರೊಬ್ಬರು ಸೈಂಟಿಸ್ಟು. ಇವರು ತುಂಬ ಜನಕ್ಕೆ ಗೊತ್ತಿರೋ ಅಂಥವ್ರು, ಏಕೆಂದರೆ ತುಂಬ ಪ್ರಸಿದ್ಧ ಆದಂತಹ ವಿಜ್ಞಾನಿ. ಇವರು ಒಂದು ಕಡೆ ಹೇಳ್ತಾರೆ, ಯಾವ ವ್ಯಕ್ತಿ ತಪ್ಪು ಮಾಡುವುದಿಲ್ವೋ ಅವರು ಹೊಸದಾಗಿ ಏನನ್ನೂ ಕಲಿಯೋದಕ್ಕೆ ಸಾಧ್ಯವಿಲ್ಲ ಅಂತ. ಮಕ್ಕಳೇ, ನೀವೆಲ್ಲರೂ ತಪ್ಪು ಮಾಡೋದು ಸಹಜ. ಆ ತಪ್ಪನ್ನು ತಿದ್ಕೊಂಡು ಮುನ್ನಡಿಬೇಕು. ಅದಕ್ಕಾಗಿ ನಮ್ಮ ಪೋಷಕರು ಹಾಗೆ ಗುರುಗಳು ನಮ್ಮನ್ನು ಶಿಕ್ಷಿಸೋದು. ಆ ಸಮಯದಲ್ಲಿ ನೀವು ಆ ತಪ್ಪು ಏನು ಅಂತ ಕಂಡಿಡ್ಕೊಂಡು ಅದನ್ನು ಯಾವ ರೀತಿಯಾಗಿ ತಿದ್ಕೋಬೋದು ಅಂತ ನೋಡಿಕೊಂಡು ಹೊಸದಾಗಿ ಏನಾದರೂ ಕಲಿತಾ ಹೋಗಿ. ಅದನ್ನೇ ಆಲ್ಬರ್ಟ್ ಐನ್ಸ್ಟೀನ್ ಅವ್ರಿಗೂ ಕೂಡ ಹೇಳಿರೋದು. ಮದರ್ ತೆರೇಸಾ ಇವ್ರ ಬಗ್ಗೆ ತುಂಬ ಜನ ಕೇಳಿರ್ತೀರಲ್ವಾ? ಅವರು ಕೂಡ ಒಂದು ಕಡೆ ಹೇಳಿದ್ದಾರೆ, ನಮ್ಮಲ್ಲಿ ಎಲ್ಲರೂ ದೊಡ್ಡ ಕೆಲಸಗಳನ್ನು ಮಾಡಲಾಗುವುದಿಲ್ಲ, ಆದರೆ ಮಾಡುವ ಕೆಲಸವನ್ನು ಮಹಾಪ್ರೀತಿಯಿಂದ ಮಾಡಬಹುದಲ್ವಾ? ಈಗ ನಾವು ತುಂಬ ಚಿಕ್ಕ ಚಿಕ್ಕ ಕೆಲಸ ಅಂತ ತುಂಬ ನೆಗ್ಲೆಕ್ಟ್ ಮಾಡ್ತೀವಿ ಅಲ್ವಾ? ಈಗ ಟೀಚರ್ಸ್ ಹೋಮ್ವರ್ಕ್ ಕೊಟ್ಟರೆ ಬಿಡು ಹೋಮ್ವರ್ಕ್ ಅಲ್ವಾ, ಬರೆದ್ಬಿಟ್ಟು ಮುಗಿಸ್ಬಿಡೋಣ, ಹೇಗೆ ಬೇಕೋ ಹಾಗೆ ಬರಿತೀವಿ. ಅದನ್ನೇ ಹೇಳಿದ್ದು, ನಾವು ಅದನ್ನು ಮಾಡುವಾಗಂತಹ ಚಿಕ್ಕ ಚಿಕ್ಕ ಕೆಲಸಗಳನ್ನ ಕೂಡ ಪ್ರೀತಿಯಿಂದ ಮಾಡಿದ್ರೆ ಅದು ಸುಂದರವಾಗಿ ಕಾಣುತ್ತೆ. ಇನ್ನೊಬ್ಬರು ವ್ಯಕ್ತಿ ಅಂದರೆ ಸ್ಟೀಫನ್ ಹಾಕಿಂಗ್, ಇವ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರ್ತಾರೆ. ಇವರು
ರೈಟರ್ ಕೂಡ ಹೌದು. ಇವರು ಒಂದು ಕಡೆ ಹೇಳಿದ್ದಾರೆ, ಬುದ್ಧಿವಂತಿಕೆ ಎಂದರೆ ಬದಲಾವಣೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಅಂತ. ಈಗ ನಾವು ಶಿಕ್ಷಣವನ್ನು ಪಡಿಬೇಕು ಅಂದರೆ ಬೇರೆ ಕಡೆ ಹೋಗಬೇಕಾಗುತ್ತೆ, ಅದೇ ರೀತಿ ತುಂಬ ಬದಲಾವಣೆಗಳನ್ನ ಕೂಡ ಮಾಡ್ಕೋಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಬದಲಾವಣೆಗೆ ಹೊಂದ್ಕೊಂಡು ಯಾವ ರೀತಿ ಜೀವನ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದನ್ನೇ ಇಲ್ಲಿ ಹೇಳಿರೋದು, ಬದಲಾವಣೆಗೆ ಹೊಂದಿಕೊಳ್ಳುವುದೇ ಬುದ್ಧಿವಂತಿಕೆ ಅಂತ. ವಿಸ್ಡಮ್ ಇನ್ ವರ್ಡ್ಸ್ನ ಚಟುವಟಿಕೆನ ನಾವೀಗ ಮುಗಿಸಿದ್ದೀವಿ. ನಂತರ ಏನು ಅಂತ ನೀವು ಹೇಳ್ಬೋದಾ? ಮುಂದೆ ಅವ್ರ ಮಕ್ಕಳು ಏನು ಕಲ್ತ್ಕೊಂಡಿದ್ದಾರೆ ಅಂತ ಒಂದು ಚಿಕ್ಕ ರಸಪ್ರಶ್ನೆ ಮೂಲಕ ನಾವು ಅವ್ರಿಗೆ ಒಂದು ಟೆಸ್ಟ್ ಮಾಡ್ತಾ ಇದ್ದೀವಿ. ಈ ಚಟುವಟಿಕೆ ಆಧಾರಿತ ಅಲ್ವಾ ಇದು, ಪಾಠ ಹೇಳಿ ಹೊರಟೋಗೋದೆಲ್ಲ. ಮಕ್ಕಳುಗಳು ಏನು ಕಲ್ತಿದ್ದಾರೆ ಮತ್ತೆ ನಾವು ಅವ್ರ ಹತ್ರ ಹೋದ್ರೆ ತಾನೇ ಗೊತ್ತಾಗೋದು. ಸೊ ಹಾಗಾದ್ರೆ ಶುರು ಮಾಡ್ಕೊಳ್ಳೋಣವಾ? ಖಂಡಿತ. ಇಲ್ಲಿರೋ ವ್ಯಕ್ತಿನ ನೀನು ಗುರ್ತಿಸ್ತೀಯಾ? ಸ್ವಾಮಿ ವಿವೇಕಾನಂದ. ಈ ರೀತಿ ನಾವು ಚಿತ್ರನ ತೋರಿಸಿ ಅವ್ರ ಬಗ್ಗೆ ಹೇಳ್ಕೊಡೋದ್ರಿಂದ ಮಕ್ಕಳಿಗೂ ಕೂಡ ಅವ್ರ ಬಗ್ಗೆ ತುಂಬ ದಿನಗಳ ಕಾಲ ನೆನಪಿನಲ್ಲಿ ಉಳಿಯುತ್ತೆ. ಭಾರತದ ಮೊದಲ ಮಹಿಳಾ ಅಂತರಿಕ್ಷ ಯಾತ್ರಿ ಯಾರು? ಕಲ್ಪನಾ ಚಾವ್ಲಾ. ನಾವು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀವೋ ಅದೇ ಆಗ್ತೀವಿ ಅಂತ ಹೇಳಿದಾರಲ್ಲ, ಆ ಮಹಾನ್ ವ್ಯಕ್ತಿ ಯಾರು? ಗೌತಮ ಬುದ್ಧ. ಚಿಕ್ಕ ಚಿಕ್ಕ ವಿಷಯಗಳನ್ನು ಪ್ರೀತಿಯಿಂದ ಮಾಡಿ ಅಂತ ಹೇಳಿದಾರಲ್ಲ, ಆ ಮಹಾನ್ ವ್ಯಕ್ತಿ ಯಾರು? ದೊಡ್ಡ ವಿಷಯಗಳನ್ನಷ್ಟೇ ಅಲ್ಲದೆ ಚಿಕ್ಕ ವಿಷಯಗಳನ್ನು ಪ್ರೀತಿಸಿ ಅಂತ ಹೇಳಿದಾರಲ್ಲ, ಅವ್ರು ಯಾರು? ಮದರ್ ತೆರೆಸಾ. ನೋಡಿದ್ರ ವೀಕ್ಷಕರೇ, ಚಟುವಟಿಕೆ ಮೂಲಕ ಕಲಿತ್ರೆ ಅದು ಮಕ್ಕಳ ಬುದ್ಧಿಶಕ್ತಿಯಲ್ಲಿ ಎಷ್ಟು ಆಳವಾಗಿ ಕೂತಿರುತ್ತೆ. ಈ ಮಕ್ಕಳು ಚಟುವಟಿಕೆಗಳ ಮೂಲಕ ಕಲಿಕೆ ಮಾಡಿದಾರಲ್ಲ, ಅದಕ್ಕೆ ಇವರು ಮುಂದೆ ತುಂಬ ಜಾಣರಾಗ್ತಾರೆ. ಭಾವನಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಥರ ಭಾಗವಹಿಸಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮೇಡಮ್, ನಿಮಗೆ ಇನ್ನೂ 2 ಪ್ರಶ್ನೆ ಕೇಳಬೇಕು. ಈಗ ಈ ಚಟುವಟಿಕೆ ಆಧಾರಿತ ಕಲಿಕೆಯಿಂದ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ? ಈ ಚಟುವಟಿಕೆ ಮೂಲಕ ಅವ್ರು ಕಲಿತಾಗ ಮಕ್ಕಳಿಗೆ ಮೆಮೊರಿ ಅಂದರೆ ಅವ್ರ ನೆನಪಿನ ಶಕ್ತಿ ಹೆಚ್ಚಾಗತ್ತೆ. ಮತ್ತೆ ಈ ಥರ ಕಲಿತಾಗ ನೀವೇ ನೋಡಿದ್ರಿ, ಎಲ್ಲರೂ ಆನಂದದಿಂದ ಸಹನೆಯಿಂದ ಕೂತಿದ್ರು. ಅದರ ಅರ್ಥ ಅವರು ಸಂತೋಷವಾಗಿ ಮಾಡಿದ್ದಾರೆ, ಕಲಿಕೆ ಅವ್ರಿಗೆ ಬಹಳ ಸುಲಭವಾಗ್ತಿದೆ ಅಂತ. ಈಗ ಸ್ಕೂಲಲ್ಲಿ ಕಲಿಯೋದಕ್ಕೂ ಈ ಥರ ಚಟುವಟಿಕೆಗಳ ಮೂಲಕ ಕಲಿಯೋದಕ್ಕೂ ಏನು ವ್ಯತ್ಯಾಸ ಆಗುತ್ತೆ? ಸ್ಕೂಲಲ್ಲೇ ಚಟುವಟಿಕೆಗಳ ಮೂಲಕ ಕಲಿಬಹುದು. ಸ್ಕೂಲಲ್ಲಿ ಈಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿ NEP ಅಂತ ಹೇಳ್ತಾರಲ್ವಾ, ಅದರಲ್ಲಿ ಈಗ ಚಟುವಟಿಕೆಗಳ ಮೂಲಕನೇ ಮಕ್ಕಳಿಗೆ ಹೇಳ್ಕೊಡಿ ಅಂತ ಕೂಡ ಅವರು ಮಾಡಿದ್ದಾರೆ. ಎಷ್ಟೊಂದು ಶಾಲೆಗಳು ಇದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಸೊ NEP ಮೂಲಕ ಅಂದರೆ ಚಟುವಟಿಕೆಗಳ ಮೂಲಕ ಕಲಿಸೋದ್ರಿಂದ ಎಲ್ಲ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡ್ಬೋದು. ಎಲ್ಲ ಮಕ್ಕಳನ್ನು ಬೇಗ ಕಲಿತಾರೆ, ಇಷ್ಟಪಟ್ಟು ಕಲಿತಾರೆ, ಕಷ್ಟಪಟ್ಟು ಶಾಲೆಗೆ ಹೋಗೋದಿಲ್ಲ. ಸೊ ಇದೇ ಎಲ್ರಿಗೂ ಇವತ್ತು ಬೇಕಾಗಿರೋದು.
ಮೇಡಮ್, ಈ ಕಲಿಕೆನ ಆಟ ಪಾಠಗಳ ಮೂಲಕ ಮಾಡಿದ್ರೆ ಎಷ್ಟು ಮನೋರಂಜನೆ ಸಿಗತ್ತೆ? ಅದೇ ಅಲ್ವಾ ವಿಷಯ. ಎಲ್ಲರೂ ಪಾಠಗಳನ್ನ ಆಟಗಳ ಮೂಲಕ ಕಲೀಲಿ ಅಂತ. ಸೊ ಇಲ್ಲಿ ನಾವು ನೋಡಿದ್ವಿ, ಮಂಡಲ ಆರ್ಟ್ನ ಕಲರ್ ಮಾಡ್ತಾಯಿದ್ರು. ಸೊ ಬಣ್ಣಗಳನ್ನ ಅವರು ಹಾಕಿದ್ನ ಅವರು ಅದು ಮನರಂಜನೆ. ಎಡಗೈಯಲ್ಲಿ ಮಾಡಿದಾಗ ಮತ್ತಷ್ಟು ಅವರಿಗೆ ಮನರಂಜಿತವಾಗಿತ್ತು. ಮತ್ತು ಅಡಗಿರುವ ಪದಗಳನ್ನು ಅದು ಹುಡುಕಕ್ಕೆ ಅವರಿಗೆ ಎಷ್ಟು ಕುತೂಹಲಕಾರಿಯಾಗಿ ಒಂದೊಂದು ಪದಗಳನ್ನು ಹುಡುಕ್ತಾ ಇದ್ರು. ಎಲ್ಲಿದೆ, ಕಲರ್ಸ್ ಅಂತ ನೋಡಿದಾಗ ಎಷ್ಟು ಕಲರ್ಸ್ ಇದೆ, ಎಲ್ಲೆಲ್ಲಿದೆ ಅಂತ. ಅದೇ ರೀತಿ ಪದಗಳನ್ನು ರಚಿಸಿ. ಸೊ ಈ ಚಟುವಟಿಕೆಯಲ್ಲಿ ಅವರು ಚಿಕ್ಕ ಚಿಕ್ಕ ಪದಗಳನ್ನ ರಚಿಸೋಕೆ ಅಗೇನ್ ತುಂಬ ಇಷ್ಟಪಟ್ಟು ಮಾಡಿದ್ರು. ಇದೆಲ್ಲ ಅವರಿಗೆ ಮನರಂಜನೆ ಅಲ್ವೇ? ಓಕೆ, ಧನ್ಯವಾದಗಳು ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಚಟುವಟಿಕೆ ಆಧಾರಿತ ಕಲಿಕೆ ಬಗ್ಗೆ ವಿಶೇಷ ಮಾಹಿತಿನ ಹಂಚ್ಕೊಂಡಿರೋಕ್ಕೆ ನಿಮಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಮಕ್ಕಳಿಗೆ ಈ ಗದರಿಸಿ ಬೆದರಿಸಿ ಹೇಳ್ಕೊಡೋದಕ್ಕಿಂತ ಈ ಚಟುವಟಿಕೆಗಳ ಮೂಲಕ ಹೇಳ್ಕೊಟ್ರೆ ಅವರ ಬುದ್ಧಿಶಕ್ತಿ ಇನ್ನೂ ಹೆಚ್ಚಾಗುತ್ತೆ, ಅವ್ರಿಗೆ ನೆನ್ಪಿಟ್ಕೊಳ್ಳೋ ಸಾಮರ್ಥ್ಯನೂ ಜಾಸ್ತಿ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ಚಟುವಟಿಕೆಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತೀರಿ ಡಿ ಚಂದನ. ನಮಸ್ಕಾರ.